ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ. ಪ್ರಾಸ್ಟಿಟ್ಯೂಟ್ ಕೇಸ್ ಬಗ್ಗೆ ರಾಜ್ಯಪಾಲರಿಗೆ ಸಿಟಿ ರವಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಹೆಬ್ಬಾಳ್ಕರ್ ಬೆಂಬಲಿಗರ ಬಂಧನಕ್ಕೆ ಸಿಟಿ ರವಿ ಆಗ್ರಹಿಸಿದ್ದಾರೆ. ಡಿಸೆಂಬರ್ 19ಕ್ಕೆ ದೂರು ಕೊಟ್ಟಿದ್ರು, ಇನ್ನು ಎಫ್ಐಆರ್ ಅನ್ನೇ ಹಾಕಿಲ್ಲ. ಕಾನೂನು ಮೀರಿ ಪೊಲೀಸರು ವರ್ತಿಸಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ನನಗೆ ಸೂಕ್ತ ಭದ್ರತೆ ಬೇಕು ಅಂತ ಕೇಳ್ಕೊಂಡಿದ್ದಾರೆ ಸಿಟಿ ರವಿ. ಹೆಬ್ಬಾಳ್ಕರ್ ಬೆಂಬಲಿಗರ ಬಂಧನಕ್ಕೆ ಸಿಟಿ ರವಿ ಆಗ್ರಹಿಸಿದ್ದಾರೆ. ಡಿಸೆಂಬರ್ 19ಕ್ಕೆ ದೂರು ಕೊಟ್ಟಿದ್ರು ಸಹ ಇನ್ನು ಎಫ್ಐಆರ್ ದಾಖಲಾಗಿಲ್ಲ ಅಂತ ಈ ಪ್ರಕರಣದ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ರಾಜ್ಯಪಾಲರಿಗೆ ನೀಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ, ರವಿಕುಮಾರ್ ಸಿಟಿ ರವಿಗೆ ಸಾಥ್ ನೀಡಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ವಿವರಣೆಗೆ ಸೂಚಿಸಿದ್ರು ರಾಜ್ಯಪಾಲರು. ಹಾಗಾಗಿ ರಾಜ್ಯಪಾಲರನ್ನ ಭೇಟಿಯಾದ್ರು ಬಿಜೆಪಿ ಎಂಎಲ್ಸಿ ಸಿಟಿ ರವಿ. ಘಟನೆಯ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನ ಕೊಟ್ಟಿದ್ದಾರೆ. ಹೆಬ್ಬಾಳ್ಕರ್ ಬೆಂಬಲಿಗರ ಬಂಧನಕ್ಕೆ ಸಿಟಿ ರವಿ ಆಗ್ರಹಿಸಿದ್ದಾರೆ. ಹೆಬ್ಬಾಳ್ಕರ್ ಪಿಎ ಸಂಗನಗೌಡ, ಮತ್ತೊಬ್ಬ ಅವ್ರ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಪಿಎ ಸದ್ದಾಂ, ಅವರ ಸಹಚರರು ಇನ್ನೂ ಬಂಧನ ಆಗಿಲ್ಲ. ಏನು ದೇಶ ಬಿಟ್ಟು ಹೊರಟೋಗಿದ್ದಾರೆ ಅವರು, ಅಥವಾ ನಿಗೂಢ ಕಣ್ಮರೆ ಆಗಿದ್ದಾರಾ? ಯಾಕೆ ಬಂಧನ ಮಾಡಿಲ್ಲ? ಯಾಕೆ ಅಪರಿಚಿತರು ಅಂತ ದಾಖಲಿಸ್ಕೊಂಡಿದ್ದೀರಿ? ನಾನು ಹೆಸರು ಹಾಕಿ ಕೊಟ್ಟಿದ್ದೀನಿ ಕಂಪ್ಲೇಂಟ್ನ. ನನ್ನ ಕಂಪ್ಲೇಂಟ್ನಲ್ಲಿ ಹೆಸರು ಹಾಕೇ ಕೊಟ್ಟಿದ್ದೇನೆ. ಯಾಕೆ ಇನ್ನು ಎಫ್ಐಆರ್ ಬುಕ್ ಮಾಡಿ ಕ್ರಮ ತಗೊಂಡಿಲ್ಲ? ಇದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಇದರಿಂದ ಸ್ಪಷ್ಟ ಇದೆ, ಪೊಲೀಸ್ ಇಲಾಖೆಯ ಕೆಲವರು ಆಳುವ ಪಕ್ಷದ ಮರ್ಜಿಗೆ ತಕ್ಕಂತೆ ಕಾನೂನನ್ನು ಬಿಟ್ಟು ನಡ್ಕೊಳ್ತಾ ಇದ್ದಾರೆ. ಜೀವ ಭಯ ಇದೆ, ರಕ್ಷಣೆ ಕೊಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ರಕ್ಷಣೆಯೂ ಕೊಡಬೇಕು, ತಪ್ಪು ಮಾಡಿದವ್ರ ಮೇಲೆ ಕ್ರಮನೂ ಆಗಬೇಕು ಅನ್ನೋ ನಮ್ಮ ಆಗ್ರಹ ಇದೆ. ಸರ್ಕಾರ ಇವತ್ತು ಒಬ್ಬ ಶಾಸಕರನ್ನು ಯಾವ ರೀತಿ ನಡೆಸ್ಕೊಳ್ಬೇಕು ಅನ್ನೋದನ್ನ ಅವರು ಅದು ತದ್ವಿರುದ್ಧವಾಗಿ ನಡೆಸ್ಕೊಂಡಿದ್ದಾರೆ. ಅವರ ಹಕ್ಕುಚ್ಯುತಿಯಾಗಿದೆ. ಈ ಎಲ್ಲ ವಿಚಾರಗಳನ್ನು ಇಟ್ಟು ನಾವಿವತ್ತು ಗವರ್ನರ್ ಬಳಿಯಲ್ಲೂ ಕೂಡ ನಮ್ಮ ಅಹವಾಲನ್ನು ಸಲ್ಲಿಸಿದ್ದೇವೆ. ಸೂಕ್ತ ಕ್ರಮದ ಭರವಸೆಯನ್ನು ಕೂಡ ಅವರು ನಮಗೆ ಕೊಟ್ಟಿದ್ದಾರೆ. ಹೆಬ್ಬಾಳ್ಕರ್ ಬೆಂಬಲಿಗರ ಬಂಧನಕ್ಕೆ ಸಿಟಿ ರವಿ ಆಗ್ರಹಿಸಿದ್ದಾರೆ. ಡಿಸೆಂಬರ್ 19ಕ್ಕೆ ದೂರು ಕೊಟ್ಟಿದ್ರು, ಇನ್ನು ಎಫ್ಐಆರ್ ಅನ್ನೇ ಹಾಕಿಲ್ಲ. ಕಾನೂನು ಮೀರಿ ಪೊಲೀಸರು ವರ್ತಿಸಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ನನಗೆ ಸೂಕ್ತ ಭದ್ರತೆ ಬೇಕು ಅಂತ ಕೇಳ್ಕೊಂಡಿದ್ದಾರೆ ಸಿಟಿ ರವಿ. ಹೆಬ್ಬಾಳ್ಕರ್ ಬೆಂಬಲಿಗರ ಬಂಧನಕ್ಕೆ ಸಿಟಿ ರವಿ ಆಗ್ರಹಿಸಿದ್ದಾರೆ. ಡಿಸೆಂಬರ್ 19ಕ್ಕೆ ದೂರು ಕೊಟ್ಟಿದ್ರು ಸಹ ಇನ್ನು ಎಫ್ಐಆರ್ ದಾಖಲಾಗಿಲ್ಲ ಅಂತ ಈ ಪ್ರಕರಣದ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ರಾಜ್ಯಪಾಲರಿಗೆ ನೀಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ, ರವಿಕುಮಾರ್ ಸಿಟಿ ರವಿಗೆ ಸಾಥ್ ನೀಡಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ವಿವರಣೆಗೆ ಸೂಚಿಸಿದ್ರು ರಾಜ್ಯಪಾಲರು. ಹಾಗಾಗಿ ರಾಜ್ಯಪಾಲರನ್ನ ಭೇಟಿಯಾದ್ರು ಬಿಜೆಪಿ ಎಂಎಲ್ಸಿ ಸಿಟಿ ರವಿ. ಘಟನೆಯ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನ ಕೊಟ್ಟಿದ್ದಾರೆ. ಹೆಬ್ಬಾಳ್ಕರ್ ಬೆಂಬಲಿಗರ ಬಂಧನಕ್ಕೆ ಸಿಟಿ ರವಿ ಆಗ್ರಹಿಸಿದ್ದಾರೆ. ಹೆಬ್ಬಾಳ್ಕರ್ ಪಿಎ ಸಂಗನಗೌಡ, ಮತ್ತೊಬ್ಬ ಅವ್ರ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಪಿಎ ಸದ್ದಾಂ, ಅವರ ಸಹಚರರು ಇನ್ನೂ ಬಂಧನ ಆಗಿಲ್ಲ. ಏನು ದೇಶ ಬಿಟ್ಟು ಹೊರಟೋಗಿದ್ದಾರೆ ಅವರು, ಅಥವಾ ನಿಗೂಢ ಕಣ್ಮರೆ ಆಗಿದ್ದಾರಾ? ಯಾಕೆ ಬಂಧನ ಮಾಡಿಲ್ಲ? ಯಾಕೆ ಅಪರಿಚಿತರು ಅಂತ ದಾಖಲಿಸ್ಕೊಂಡಿದ್ದೀರಿ? ನಾನು ಹೆಸರು ಹಾಕಿ ಕೊಟ್ಟಿದ್ದೀನಿ ಕಂಪ್ಲೇಂಟ್ನ. ನನ್ನ ಕಂಪ್ಲೇಂಟ್ನಲ್ಲಿ ಹೆಸರು ಹಾಕೇ ಕೊಟ್ಟಿದ್ದೇನೆ. ಯಾಕೆ ಇನ್ನು ಎಫ್ಐಆರ್ ಬುಕ್ ಮಾಡಿ ಕ್ರಮ ತಗೊಂಡಿಲ್ಲ? ಇದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಇದರಿಂದ ಸ್ಪಷ್ಟ ಇದೆ, ಪೊಲೀಸ್ ಇಲಾಖೆಯ ಕೆಲವರು ಆಳುವ ಪಕ್ಷದ ಮರ್ಜಿಗೆ ತಕ್ಕಂತೆ ಕಾನೂನನ್ನು ಬಿಟ್ಟು ನಡ್ಕೊಳ್ತಾ ಇದ್ದಾರೆ. ಜೀವ ಭಯ ಇದೆ, ರಕ್ಷಣೆ ಕೊಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ರಕ್ಷಣೆಯೂ ಕೊಡಬೇಕು, ತಪ್ಪು ಮಾಡಿದವ್ರ ಮೇಲೆ ಕ್ರಮನೂ ಆಗಬೇಕು ಅನ್ನೋ ನಮ್ಮ ಆಗ್ರಹ ಇದೆ. ಸರ್ಕಾರ ಇವತ್ತು ಒಬ್ಬ ಶಾಸಕರನ್ನು ಯಾವ ರೀತಿ ನಡೆಸ್ಕೊಳ್ಬೇಕು ಅನ್ನೋದನ್ನ ಅವರು ಅದು ತದ್ವಿರುದ್ಧವಾಗಿ ನಡೆಸ್ಕೊಂಡಿದ್ದಾರೆ. ಅವರ ಹಕ್ಕುಚ್ಯುತಿಯಾಗಿದೆ. ಈ ಎಲ್ಲ ವಿಚಾರಗಳನ್ನು ಇಟ್ಟು ನಾವಿವತ್ತು ಗವರ್ನರ್ ಬಳಿಯಲ್ಲೂ ಕೂಡ ನಮ್ಮ ಅಹವಾಲನ್ನು ಸಲ್ಲಿಸಿದ್ದೇವೆ. ಸೂಕ್ತ ಕ್ರಮದ ಭರವಸೆಯನ್ನು ಕೂಡ ಅವರು ನಮಗೆ ಕೊಟ್ಟಿದ್ದಾರೆ.
ಸರ್ಕಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೋರಾಟದ ಹಾದಿ ಹಿಡಿದಿರುವಂತಹ ಬಿಜೆಪಿ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡಿದೆ. ಇದರ ಬಗ್ಗೆ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ಮುತ್ತಿಗೆಗೆ ಸಿದ್ಧತೆ ನಡೆಸಿದೆ. ಆದರೆ ಇದರ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಎಷ್ಟು ಜನ ಬರ್ತಾರೆ ಅಂತ ಹೇಳಿ ಟೀ ವ್ಯವಸ್ಥೆ ಮಾಡ್ತೀನಿ. ಪ್ರಕರಣದಲ್ಲಿ ನನ್ನ ವಿರುದ್ಧ ಏನಾದರೂ ದಾಖಲೆ ಇದೆಯಾ? ರಾಷ್ಟ್ರೀಯ ನಾಯಕರೇ ವಿಜೇಂದ್ರರನ್ನ ಆಗ್ತಾರಲ್ಲ, ಮನಿ ಲಾಂಡ್ರಿಂಗ್ ಆಗಿದೆ ಅಲ್ವಾ, ಅವ್ರ ಅಫಿಡವಿಟ್ನಲ್ಲೇ ಇದೆ ಅಲ್ವಾ, ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಪಾಕ್ಸ್ಕೋ ಪ್ರೂವ್ ಆಗಿದೆ ಅಲ್ಲ, ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಚಾರ್ಜ್ ಶೀಟ್ ಆಗಿದೆ ಅಲ್ಲ ಮುನಿರತ್ನ ಅವ್ರ ಮೇಲೆ, ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಇಂಥದ್ದು ಹಲವಾರು ಇದೆ. ಫಸ್ಟ್ ನಿಮ್ಮ ಪಾರ್ಟಿನವರಿಗೆ ನೋಟಿಸ್ ಕೊಡೋ ಧೈರ್ಯ ಮಾಡಿ, ಆಮೇಲೆ ಬಂದು ನಮ್ಮ ಮನೆ ಮುದ್ಗೆ ಹಾಕಿ. ಮುಂಚೆ ಏನೋ ಹೇಳ್ಬಿಡಿ ಎಷ್ಟು ಜನ ಬರ್ತಾ ಇದ್ದೀರ ಅಂತ, ಅಟ್ಲೀಸ್ಟ್ ಟೀ ಕಾಫಿ ವ್ಯವಸ್ಥೆ ಮಾಡ್ತೀವಿ, ಮತ್ತು ಅಲ್ಲಿ ಬಂದು ನೀರು ಕೊಟ್ಟಿಲ್ಲ ಅಂತ ಅದಕ್ಕೆ ಒಂದು ಪ್ರತಿಭಟನೆ ಮಾಡ್ತೀರಾ? ಅವರು ಏನಂತ ಮುದ್ಗೆ ಹಾಕ್ತಾರೆ? ಒಂದು ಸಾಕ್ಷಿ ಇದೆ ಅನ್ರಿ. ನಾನು ಹೇಳ್ತಾ ಇದ್ದೀನಲ್ಲ ಪದೇ ಪದೇ, ಬಿ ಜೆ ಪಿಯವರು ದಯವಿಟ್ಟು ನೀವು ನಗೆಪಾಟ್ಲಿಗೆ ಈಡಾಗ್ತಾ ಇದ್ದೀರಾ. ನೀವೇನು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಜನರು ನಗ್ತಾ ಇದ್ದಾರೆ, ಹಾಸ್ಯಾಸ್ಪದ ನೀವು ಮಾಡ್ತಾ ಇರೋದು. ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ಬನ್ನಿ, ಇವರೇ ಯಾರು ಬೇಡ ಅಂದಿದ್ದಾರೆ. ಬಿ ಜೆ ಪಿ ಅವರೇ ಅವ್ರ ಲೀಡರ್ಶಿಪ್ಪಿಗೆ ಸೀರಿಯಸ್ ತೊಗೊಳಲ್ಲ, ನೀವು ಯಾಕೆ ತೊಗೊತಾ ಇದ್ದೀರಾ? ಮುನಿರತ್ನ ಕೇಸ್ನಲ್ಲಿ ಒಂದು ನೋಟಿಸ್ ಜಾರಿಯಾಗಿದೆ ರೀ, ಒಂದು ನೋಟಿಸ್ಸು. ಯಾಕೆ ಹಿಂಗೆ ಆಗ್ತಾ ಇದೆ, ಯಾಕೆ ಪಕ್ಷದ ಹೆಸರು ಹಾಳು ಮಾಡ್ತಾ ಇದ್ದೀರಾ, ಇದೆಲ್ಲ ಆಗಿರೋದು ನಿಜಾನ ಇಲ್ಲ ಅಂತ ವಿಜೇಂದ್ರ ಅವರಾಗಿರ್ಬೋದು, ಅಶೋಕ್ ಅವರು ನೋಟಿಸ್ ಕೊಟ್ಟಿದ್ದಾರಾ? ಅಶೋಕ್ ಅವ್ರ ಮೇಲೆ ಇಂಜೆಕ್ಷನ್ ಚುಚ್ಚಕ್ಕೆ ಹೋಗಿದ್ರಂತ ಅವ್ರ ಪಾರ್ಟಿದವ್ರು ತಾನೇ ಹೇಳಿದ್ದು. ಒಂದು ನೋಟಿಸ್ ಕೊಡೋಕೆ ಆಗ್ತಾ ಇಲ್ಲ. ಯತ್ನಾಳ್ ಅವ್ರು ಇಷ್ಟೆಲ್ಲ ಮಾತಾಡಿದ್ರು ಒಂದು ನೋಟಿಸ್ ಕೊಟ್ಟಿಲ್ಲ ಇಲ್ಲಿ ರಾಜ್ಯ ಬಿ ಜೆ ಪಿದವರು. ರೇಣುಕಾಚಾರ್ಯ ಅಷ್ಟೆಲ್ಲ ಮಾತಾಡ್ತಾರೆ, ಒಂದು ನೋಟಿಸ್ ಕೊಟ್ಟಿಲ್ಲ. ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ಬಗ್ಗೆ ಮಾತಾಡಕ್ಕೆ ತಯಾರಿಲ್ಲ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಿಗ್ತಾ ಇರುವಂತಹ ಟ್ವಿಸ್ಟ್ ಇದು. ಆತ್ಮಹತ್ಯೆಗೂ ಮುನ್ನ ಟೆಂಡರ್ಗೆ ಹಣ ನೀಡಿದ್ರ ಸಚಿನ್? ಹಣ ನೀಡಿರೋದಾಗಿ ಡೆತ್ ನೋಟ್ನಲ್ಲಿ ಸಚಿನ್ ಉಲ್ಲೇಖ ಮಾಡಿದ್ದಾರೆ. ಸಚಿನ್ ಆರೋಪ ಸುಳ್ಳು ಅನ್ನೋ ದಾಖಲೆಯನ್ನ ಬಿಡುಗಡೆ ಮಾಡಲಾಗಿದೆ. ರಾಜು ಸೋದರ ಪ್ರಕಾಶ್ನಿಂದ ದಾಖಲೆ ರಿಲೀಸ್ ಆಗಿದೆ. ಟೆಂಡರ್ ಹಾಕೋದಕ್ಕೆ ನಮ್ಮಿಂದಲೇ ಹಣ ಪಡೆದಿದ್ದ, ನಮ್ಮಿಂದಲೇ ಸಚಿನ್ ಖಾತೆಗೆ ಹಣ ಪಡೆದಿದ್ದ. ಮಹಾರಾಷ್ಟ್ರದ ನಮ್ಮ ಅಣ್ಣನ ಸ್ನೇಹಿತರಿಂದ 60 ಲಕ್ಷ ಹಣ ವರ್ಗಾವಣೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.